ಸಮಾಧಾನ ಸಮಾಧಾನ ನಿಜವಾದ ಸಮಾಧಾನ ನಾನು ಕಂಡುಕೊಂಡಂತಹ ಸಮಾಧಾನ ನಿಮ್ಮಲ್ಲಿಯೂ ನೆಲೆಸುವ ಸಮಾಧಾನ ಮಾರ್ಗ ಕಾರ್ಯಕ್ರಮಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದು. ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವ ವಾಟ್ಸಪ್ ನಂಬರ್ನ ಸಂಪರ್ಕಿಸಿ. ಪ್ರತಿನಿತ್ಯವೂ 7:30 8:30ವರೆಗೂ ಗೂಗಲ್ ಮೀಟ್ನ ಮೂಲಕವಾಗಿ ಪ್ರಾರ್ಥನೆ ಇರ್ತದೆ. ಜಾಯ್ನ್ ಆಗುವುದರ ಮೂಲಕ ಕರ್ತನ ಆಶೀರ್ವಾದವನ್ನು ನೀವು ಪಡೆದುಕೊಳ್ಳಬಹುದು. ಮಂಗಳವಾರ 11 ಗಂಟೆಯಿಂದ 2 ಗಂಟೆಯವರೆಗೂ ಕುಟುಂಬಕ್ಕೋಸ್ಕರವಾಗಿ ಪ್ರಾರ್ಥನೆ ಇರ್ತದೆ. ಈ ಎಲ್ಲದಕ್ಕೂ ನೀವು ಜಾಯ್ನ್ ಆಗಬೇಕಂದ್ರೆ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ನ ಸಂಪರ್ಕಿಸಿ, ಹಾಗೆ ಗ್ರೂಪ್ಗಳನ್ನು ನೀವು ಸೇರಬಹುದಾಗಿದೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಧ್ಯಾನಿಸ್ತಾ ಇರುವಂಥ ವಿಷಯ ಯಾವುದಂದರೆ, ಕಷ್ಟ ಮಾರ್ಗದಲ್ಲಿ ದಾರಿ ತೋರಲು ಯಾರೂ ಇಲ್ಲ ಎಂಬ ಒಂದು ದುಃಖದಲ್ಲಿ ನೀವಿರುವುದಾದರೆ ದೇವರು ನಮ್ಮ ಮಾರ್ಗದರ್ಶಕನು ಮತ್ತು ಆಪತ್ ಬಾಂಧವನಾಗಿದ್ದಾನೆ. ನಾವು ಆಪತ್ ಬಾಂಧವ ಹಾಗೂ ಮಾರ್ಗದರ್ಶಕರನ್ನು ಯಾವಾಗ ಹುಡುಕ್ತೇವೆಂದರೆ ನಾವು ಕಷ್ಟದಲ್ಲಿ, ಮಾರ್ಗ ತೋರಿಸಲು ಯಾರೂ ಇಲ್ಲದೇ ಇರುವಾಗ, ನಾವು ವೇದನೆಯಲ್ಲಿರುವಾಗ, ದುಃಖದಲ್ಲಿರುವಾಗ ನಾವು ಮಾರ್ಗದರ್ಶಕರನ್ನು, ಆಪತ್ ಬಾಂಧವರನ್ನು ಹುಡುಕ್ತೇವೆ. ಅಂದರೆ ಆಪತ್ ಬಾಂಧವ ಅಂತ ಹೇಳುವಾಗ ಆಪತ್ತಿನಲ್ಲಿ ಆದವನನ್ನೇ ಆಪತ್ ಬಾಂಧವ ಎಂದು ನಾವು ಕರೆಯುವುದನ್ನು ಕಾಣಲ್ಪಡ್ತೇವೆ. ಹಾಗಾದರೆ ಇಂದು ನಮ್ಮ ಮಾರ್ಗದರ್ಶಕನು, ಆಪತ್ ಬಾಂಧಕನು ಯಾರಾಗಿದ್ದಾನೆ ಅಂದರೆ ದೇವರಾಗಿದ್ದಾನೆ. ದೇವರು ನಮ್ಮ ಸಂಗಡದಲ್ಲಿ, ನಮ್ಮ ಆಪತ್ತಿನಲ್ಲಿ ದೇವರು ನಮಗೆ ಆಪತ್ ಬಾಂಧವನಾಗಿದ್ದಾನೆ. ನಮ್ಮನ್ನು ಎಲ್ಲ ಕೇಡಿನಿಂದ ಬಿಡಿಸಿ ನಮಗೆ ಮಾರ್ಗದರ್ಶಕನಾಗಿ ನಮ್ಮ ಆಪತ್ ಕಾಲದಲ್ಲಿ, ನಮ್ಮ ಕಷ್ಟ ಕಾಲದಲ್ಲಿ ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. ಈ ಒಂದು ವಿಷಯವನ್ನು ನಾವು ಸತ್ಯವೇದದ ಮೂಲಕವಾಗಿ ನಾವು ಧ್ಯಾನಿಸೋಣ. ಸಂದೇಶ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂಥ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾಗಿ ಈ ಸಂದೇಶವನ್ನು ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಕೇಳ್ಕೊಳ್ತೇವೆ. ರಾಜ್ಯ ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ, ಆಮೇನ್ ಆಮೇನ್. ವಿಮೋಚನಾ ಕಾಂಡ 23ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ 23ನೇ ಅಧ್ಯಾಯ 20ನೇ ವಚನದಲ್ಲಿ ನೋಡುವಾಗ, ಹೀಗೋ ದಾರಿಯಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೆ ನಾನು ಗೊತ್ತು ಮಾಡಿರುವ ಸ್ಥಳಕ್ಕೆ ಕರೆತರುವುದಕ್ಕೂ ದೂತನನ್ನು ನಿಮ್ಮ ಮುಂದಗಡೆಯಲ್ಲಿ ಕಳಿಸುತ್ತೇನೆ. ದೇವರ ವಾಕ್ಯ ಹೇಳುವಂಥದ್ದೇನಾಗಿದೆ ಅಂದರೆ, ನಮ್ಮ ಮುಂದೆ ದೂತನನ್ನು ಕಳಿಸುವ ಆತನಾಗಿದ್ದಾನೆ. ಹೀಗೋ ದಾರಿಯಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೆ. ನಿಮ್ಮ ಜೀವಿತದಲ್ಲಿ ಇಂದು ಕಷ್ಟ, ಸಂಕಟ, ವೇದನೆಯಲ್ಲಿ, ಯಾರೂ ಇಲ್ಲದ ಪರಿಸ್ಥಿತಿಯಲ್ಲಿ ನಂಬಿದ ಜನರು ಕೈ ಬಿಟ್ಟು ಹೋಗಿದ್ದಾರೆ. ಎಷ್ಟೋ ಸಮಯದಲ್ಲಿ ಕೌನ್ಸಿಲಿಂಗ್ಗೆ ಬರುವಾಗ ಅನೇಕ ಸ್ತ್ರೀಯರು ಹೇಳ್ತಾರೆ, ನನ್ನ ಗಂಡನು, ನನಗೆ 2 ಮಕ್ಕಳಿದ್ದಾರೆ, ಆದರೆ ಈ ಸಮಯದಲ್ಲಿ ನನ್ನನ್ನು ಕೈ ಬಿಟ್ಟು ಹೋಗಿದ್ದಾರೆ. ಈಗ ನಾನು ಏನು ಮಾಡಬೇಕು? ನನಗೆ ಮಾರ್ಗ ತೋರಿಸುವವರು ಯಾರು? ನನ್ನ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೇನೆ, ನನ್ನ ಕೈ ಹಿಡಿದು ನಡೆಸೋರು ಯಾರು? ಕಾಪಾಡುವವರು ಯಾರು? ಈ ಒಂದು ಜೀವಿತ ಕಾಲದಲ್ಲಿ ನಾನು ಹೇಗೆ ಬದುಕಲಿ? ಯಾರು ನನ್ನನ್ನು ನಡೆಸ್ತಾರೆ? ಯಾರು ನನ್ನನ್ನು ಕಾಪಾಡ್ತಾರೆ? ಯಾರು ಈ ಒಂದು ಜೀವನವೆಂಬ ದಾರಿಯಲ್ಲಿ ನನ್ನ ನಡೆಸುವವರಿದ್ದಾರೆ ಎಂಬ ವೇದನೆಯಲ್ಲಿ, ಸಂಕಟದಲ್ಲಿ ಅನೇಕ ಪುರುಷರು, ಸ್ತ್ರೀಯರು, ಸಹೋದರ ಸಹೋದರಿಯರು ಹಾದು ಹೋಗ್ತಾ ಇರ್ಬೋದು. ಆದರೆ ಈ ವಾಕ್ಯವನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಇಲ್ಲಿ ಇಸ್ರಾಯೇಲರಿಗೆ ದೇವರು ಮತ್ತೊಂದು ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ಅವರ ಪ್ರಯಾಣ ಕಾಲದಲ್ಲಿ ಇಸ್ರಾಯೇಲರಿಗೆ ದೇವರು ಬಲಪಡಿಸ್ತಾ ಇದ್ದಾರೆ. ತನ್ನ ವಾಗ್ದಾನದ ಮೂಲಕವಾಗಿ ಮಾರ್ಗದಲ್ಲಿ ಅವರನ್ನು ಕಾಪಾಡಲು ದೂತರನ್ನು ಅವರ ಜೊತೆಯಲ್ಲಿ ಕಳಿಸ್ತಾ ಇದ್ದಾನೆ. ಅವರು ಆ ದೂತನಿಗೆ ವಿಧೇಯರಾಗಬೇಕೆಂತಲೂ ಕೂಡ ಅಲ್ಲಿ ಕೆಳಗಿನ ವಚನವನ್ನು ನಾವು ಓದುವಾಗ ನಮಗೆ ತಿಳಿಯಬರುವಂಥದ್ದಾಗಿದೆ. ಅವಿಧೇಯತೆ ಆಗುವವರಿಗೆ ಕ್ಷಮೆ ದೊರೆಯುವುದಿಲ್ಲ. ಆತನ ಮಾತುಗಳನ್ನು ಶ್ರದ್ಧೆಯಿಂದ ಪಾಲಿಸಿದರೆ ಆತನು ಶತ್ರುವಿಗೆ ಏನಾಗ್ತಾನೆ ಅಂದರೆ, ಹೇಳುವುದಾದರೆ ಶತ್ರುವಾಗುವನು ಮತ್ತು ಅವರನ್ನು ಸೇರಿಸಬೇಕಾದ ಸ್ಥಳಕ್ಕೆ ಆತನು ಸೇರಿಸುವ ಆತನಾಗಿದ್ದಾನೆ. ನಾವು ದೇವರಿಗೆ ಶತ್ರುವಾಗಿ ನಡ್ಕೊಳ್ಬಾರ್ದು. ಅನೇಕ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಮೀರುವಾಗ, ದೇವರ ಆಜ್ಞೆನ ಮೀರುವಾಗ, ಅವಿಧೇಯತೆಯನ್ನು ತೋರುವಾಗ, ದೇವರನ್ನು ಪ್ರೀತಿಸದೇ ಇರುವುದಾದರೆ, ಸೈತಾನನ ಸಂಬಂಧಪಟ್ಟ ಕಾರ್ಯಗಳನ್ನೇ ನಾವು ಮಾಡ್ತಾ ಇರುವುದಾದರೆ ನಾವು ದೇವರಿಗೆ ಶತ್ರುವಾಗಿ ನಾವೇ
ಮಾರ್ಪಡ್ತೇವೆ. ದೇವರು ನಮ್ಮನ್ನು ಶತ್ರುವಾಗಿ ಮಾಡೋದಿಲ್ಲ. ನಮ್ಮ ಗುಣಗಳಿಂದ, ನಮ್ಮ ಕ್ರಿಯೆಗಳಿಂದ ನಾವೇ ಆತನಿಗೆ ಶತ್ರುವಾಗಿ ಬಿಡ್ತೇವೆ. ಹಾಗಾಗಿ ಸಹೋದರ ಸಹೋದರಿಯರೇ, ಕಾಪಾಡೋದಕ್ಕೆ ಯಾರಿಲ್ಲ ಅಂತ ಹೇಳುವುದಾದರೆ ದಯಮಾಡಿ ತಪ್ಪಾದ ಮಾರ್ಗಗಳನ್ನ, ತಪ್ಪಾದ ಆಯ್ಕೆಗಳನ್ನು ಮಾಡಿಕೊಳ್ಳಬೇಡಿ. ದೇವರು ನಿಮ್ಮ ಜೊತೆಯಲ್ಲಿದ್ದಾರೆ. ಎಲ್ಲ ಸಮಯದಲ್ಲೂ ಆತನು ನಿಮ್ಮ ಕಣ್ಣಿಗೆ ಕಾಣದೇ ಇರ್ಬೋದು, ಆದರೆ ಕಾಣದೇ ಇರುವಂಥ ಆತನ ಕರವು ಯಾವಾಗಲೂ ನಿಮ್ಮನ್ನು ನಡೆಸುವಂಥದ್ದಾಗಿದೆ. ನೀವು ಆತನೊಟ್ಟಿಗೆ ಅನ್ಯೋನ್ಯತೆ ಇಟ್ಟುಕೊಳ್ಳುವುದಾದರೆ ಆತನ ಪ್ರಸನ್ನತೆಯನ್ನು, ಆತನ ಇರುವಿಕೆಯನ್ನು, ಆತನ ಮಹಿಮೆಯನ್ನು ನಿಮ್ಮ ಜೀವಿತದಲ್ಲಿ ನೀವು ಕಾಣಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಯೆಹೋವನನ್ನು ಮಾತ್ರ ನಾವು ಆರಾಧಿಸಬೇಕು. ಎಷ್ಟೋ ಸಮಯದಲ್ಲಿ ನಮಗೆ ಕಷ್ಟ ಬಂದಾಗ ಅಕ್ಕಪಕ್ಕದವರ ಮಾತುಗಳನ್ನು ನಾವು ಕೇಳುವಾಗ, ನೀನು ಇನ್ನೂ ಇದೇ ಪರಿಸ್ಥಿತಿಯಲ್ಲಿದೆಯಾ, ಬಾ ಅಲ್ಲಿಗೆ ಹೋಗೋಣ, ಈ ಕಾರ್ಯವನ್ನು ಮಾಡಿದರೆ ನಿನ್ನ ಕಷ್ಟ ಪರಿಹಾರವಾಗ್ತದೆ, ಇಷ್ಟು ಹಣವನ್ನು ಕೊಟ್ಟರೆ ನಿನ್ನ ಕಷ್ಟ ಪರಿಹಾರವಾಗ್ತದೆ ಎಂದು ಅನೇಕರು ನಿಮಗೆ ಸಲಹೆಗಳನ್ನು ಕೊಡಬಹುದು. ಈ ರೀತಿಯಾಗಿ ನೀವು ಅನೇಕ ಕಾರ್ಯಗಳನ್ನು ಮಾಡಿದಾಗಿಯೂ ಕೂಡ ನಿಮಗೆ ಉತ್ತರ ಸಿಕ್ಕದೇ ಇರುವುದಾದರೆ ಯೇಸುವನ್ನು ಪ್ರೀತಿಸಿರಿ, ಯೇಸುವನ್ನು ನಂಬಿರಿ, ಆತನನ್ನು ಆರಾಧಿಸಿರಿ. ನಾವು ಆತನನ್ನು ಆರಾಧಿಸುವಾಗ ಆತನು ಎಂದಿಗೂ ಕೈ ಬಿಡುವ ದೇವರಲ್ಲ. ತನ್ನ ಮಕ್ಕಳನ್ನು ಆತನು ಪೋಷಿಸುವ ಆತನಾಗಿದ್ದಾನೆ. ಮಾರ್ಗ ಇಲ್ಲದೇ ಇರುವ ಸ್ಥಳದಲ್ಲಿ ನಿಮಗೆ ಮಾರ್ಗ ಮಾಡುವ ಆತನಾಗಿದ್ದಾನೆ. ಕೆಲಸದ ವಿಷಯದಲ್ಲಿ ನಿಮಗೆ ಮಾರ್ಗ ಇಲ್ಲ, ನನ್ನ ಜೀವಿತ ಇಷ್ಟೇನಾ ಎಂದು ನೀವು ಯೋಚನೆ ಮಾಡಬಹುದು. ಆದರೆ ಯೋಚನೆ ಮಾಡಬೇಡಿ, ದೇವರು ಎಲ್ಲ ಪರಿಸ್ಥಿತಿಗಳಲ್ಲೂ ಕೂಡ ಕಾರ್ಯ ಮಾಡಲು ಶಕ್ತನಾಗಿದ್ದಾನೆ. ಯಾಕೆಂದರೆ ನನ್ನ ದೇವರಿಗೆ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ. ಆತನಿಂದ ಬದಲಿಸಲು ಆಗದೇ ಇರುವಂಥ ಕಾರ್ಯ ಒಂದೂ ಇಲ್ಲ. ಆತನು ಎಲ್ಲವನ್ನ ಬದಲಿಸುವ ಆತನಾಗಿದ್ದಾನೆ. ನಾವು ನೋಡ್ತೇವೆ, ಆತನಿಗೆ ಈಸ್ ಎನಿಥಿಂಗ್ ದೇರ್ ಟೂ ಹಾರ್ಡ್ ಫಾರ್ ದ ಲಾರ್ಡ್. ಯಾವುದಾದರೂ ದೇವರಿಗೆ ಯೆಹೋವನಿಂದ ಅಸಾಧ್ಯವಾದುದುಂಟೋ ಎಂದು ವಾಕ್ಯ ನಮಗೆ ಪ್ರಶ್ನೆ ಮಾಡುವಂಥದ್ದಾಗಿದೆ. ನಥಿಂಗ್ ಈಸ್ ಇಂಪಾಸಿಬಲ್. ದೇವರಿಗೆ ಯಾವುದು ಕೂಡ ಅಸಾಧ್ಯವಲ್ಲ. ಫಾರ್ ನಥಿಂಗ್ ವಿಲ್ ಬಿ ಇಂಪಾಸಿಬಲ್ ವಿತ್ ಗಾಡ್ ಅಂತ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ದೇವರಿಂದ ಆಗದೇ ಇರೋ ಕಾರ್ಯ ಒಂದೂ ಇಲ್ಲ. ಆದರೆ ನಮಗೆ ನಂಬಿಕೆ ಬೇಕು. ಇಂದು ನೀವು ಮೋಸ ಹೋಗಿರಬಹುದು, ಇಂದು ನೀವು ವೇದನೆಗೊಳಗಾಗಿರ್ಬೋದು, ಒಂಟಿಯಾದ ಜೀವಿತವನ್ನು ನೀವು ನಡೆಸ್ತಾ ಇರಬಹುದು, ಕಣ್ಣೀರಿನ ಹಾದಿಯಲ್ಲಿ ಹೋಗ್ತಾ ಇರಬಹುದು. ನನ್ನನ್ನು ಪ್ರೀತಿಸುವವರಿಲ್ಲ, ನನ್ನನ್ನು ವಿಚಾರಿಸುವವರಿಲ್ಲ, ನನಗೆ ಸಹಾಯಕರಿಲ್ಲ ಎಂದು ನೀವು ಕಣ್ಣೀರಿನಲ್ಲಿ ಇರುವುದಾದರೆ ಖಂಡಿತವಾಗಿಯೂ ದೇವರು ತಾನೇ ನಿಮ್ಮ ಸಹಾಯಕನಾಗಿ, ಮಾರ್ಗದರ್ಶಕನಾಗಿ, ಹೇಗೆ ಇಸ್ರಾಯೇಲರಿಗೆ ದೇವರು ವಾಗ್ದಾನ ಮಾಡ್ತಾ ಇದ್ದಾರೋ, ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾದ ಇಸ್ರಾಯೇಲರಾದ ನಿಮ್ಮನ್ನು ಕೂಡ ದೇವರು ನೆನೆಸಿ ಹೇಳ್ತಾ ಇದ್ದಾರೆ, ನಿಮ್ಮ ದಾರಿಯಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೆ, ನೀವು ಸೇರಬೇಕಾದ ಸ್ಥಳಕ್ಕೆ ನಿಮಗೆ ಸಿಗಬೇಕಾದ ಆಶೀರ್ವಾದ ನಿಮಗೆ ಸಿಗಬೇಕೆಂದು ದೇವರು ತನ್ನ ದೂತನನ್ನು ನಿಮಗೆ ಕಳಿಸಿಕೊಡುವ ಆತನಾಗಿದ್ದಾನೆ. ನಂಬಿದ ಜನರು ಮೋಸ ಮಾಡಬಹುದು, ನಂಬಿದಂಥ ಕಾರ್ಯ ಕೈ ಬಿಡಲ್ಪಟ್ಟಿರಬಹುದು, ನೀವು ತಿಳಿದುಕೊಂಡಿದ್ದಂತಹ ವಿಷಯ ಸುಳ್ಳಾಗಿರಬಹುದು. ಆದರೆ ಯೇಸು ಕ್ರಿಸ್ತನನ್ನು ನೀವು ಆರಾಧಿಸುವಾಗ, ಸ್ವೀಕರಿಸುವಾಗ, ಪ್ರೀತಿಸುವಾಗ ಆತನು ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವ ಆತನಾಗಿದ್ದಾನೆ. ಲಾಜರನ ಜೀವಿತವನ್ನು ನಾವು ನೋಡ್ತೇವೆ. ದೇವರಿಂದ ಆಗದೇ ಇರೋ ಕಾರ್ಯ ಒಂದೂ ಇಲ್ಲ. ಯಾಕೆಂದರೆ ಲಾಜರನ ಸತ್ತು 4 ದಿವಸವಾಗಿತ್ತು. ಅವನ ದೇಹ ಕೊಳೆತಂತಹ ಇನ್ನೇನು ಎಲ್ಲ ಅವನ ಬಾಡಿಯಲ್ಲಿರುವಂಥ ಎಲ್ಲ ಆರ್ಗನ್ಸ್ ಆಲ್ರೆಡಿ ಲಿಕ್ವಿಡ್ ಆಗಿ ಅವನ ದೇಹ ಎಲ್ಲ ಕೊಳೆತಂಥ ಪರಿಸ್ಥಿತಿಯಲ್ಲಿ ಇದ್ದಂತಹ ಸಮಯದಲ್ಲಿ ಯೇಸು ಸ್ವಾಮಿ ಬಂದು ಆ ಲಾಜರನನ್ನು ಹೇಳ್ತಾ ಇದ್ದಾರೆ, ಲಾಜರನೇ ಹೊರಗೆ ಬಾ ಎಂದು ಹೇಳುವಾಗ ಅವನು ಆಚೆ ಬರ್ತಾನೆ. ನಮ್ಮ ಜೀವಿತದಲ್ಲಿ ಎಂಥ ಪರಿಸ್ಥಿತಿ ಇರಲಿ, ನಿಮ್ಮ ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿರ್ಬೋದು ಅಥವಾ ಕೊಳೆತಂತಹ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು, ಆದರೆ ಯೇಸುವಿಗೆ ಆಗದೇ ಇರೋ ಕಾರ್ಯ ಒಂದೂ ಇಲ್ಲ. ಸಹೋದರ ಸಹೋದರಿಯರೇ, ನೀವು ರೋಗದಿಂದ ತುಂಬ ದಿವಸದಿಂದ ರೋಗದಿಂದ ನರಳ್ತಾ ಇರ್ಬೋದು, ಕಷ್ಟದಲ್ಲಿ, ವೇದನೆಯಲ್ಲಿ, ನನ್ನ ಕುಟುಂಬದಲ್ಲಿ ಏನು ಒಂದು ಬದಲಾವಣೆ ಇಲ್ಲ, ನನ್ನ ಮಗನು, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನನ್ನ ಮಗನು ಬದಲಾಗ್ತಿಲ್ಲ, ನನ್ನ ಮಗಳು ಬದಲಾಗ್ತಿಲ್ಲ, ನನ್ನ ಪತಿ ಬದಲಾಗ್ತಿಲ್ಲ, ನನ್ನ ಹೆಂಡತಿಯಲ್ಲಿ ಒಂದು ಬದಲಾವಣೆ ಇಲ್ಲ, ಏನಿದು ನನ್ನ ಜೀವಿತ ಎಂಬ ಪ್ರಶ್ನೆ ನಿಮ್ಮಲ್ಲಿ ಇರುವುದಾದರೆ, ನಾವು ಆದಿಕಾಂಡಕ್ಕೆ ಬರುವಾಗಲಿ ನೋಡ್ತೇವೆ, ಅಬ್ರಹಾಮನನ್ನು ನೋಡಲು 3 ಜನ ಬರ್ತಾರೆ. 3 ಜನ ಬರುವಾಗ ಇದೇ ವರ್ಷ ಇದೇ ಸಮಯದಲ್ಲಿ ಒಬ್ಬ ಮಗನಿರ್ತಾನೆ ಎಂದು ಹೇಳುವಾಗ ಸಾರಳು ಅಲ್ಲಿ ನಕ್ಕು ಬಿಡ್ತಾಳೆ. ನಗುವಾಗ ಅಲ್ಲಿ ದೇವರು ಅವರಿಗೊಂದು ಪ್ರಶ್ನೆನ ಕೇಳ್ತಾರೆ, ಯೆಹೋವನಿಂದ ಅಸಾಧ್ಯವಾದುದುಂಟೋ ಎಂಬ ಒಂದು ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರ್ತದೆ. ನಿಮಗೂ ಕೂಡ ದೇವರಿಂದ ಕೇಳ್ತಾ ಇದ್ದಾರೆ, ನೀವು ದೇವರನ್ನು ನಂಬುವುದಾದರೆ ಆತನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಯಾಕೆಂದರೆ ಇಸ್ರಾಯೇಲರ ಜೀವಿತದಲ್ಲಿ ನೋಡುವಾಗ ಆತನು ಅವರಲ್ಲಿ ಅನೇಕ ಅದ್ಭುತಗಳನ್ನು ಮಾಡುವುದನ್ನು ನೋಡ್ತೇವೆ. ಆ ಜನರು
ಕಾಮತ್ವದಲ್ಲಿ ಬೇಸತ್ತು ಹೋಗಿದ್ರು. ಬಿಟ್ಟಿ ಕೆಲಸಗಳನ್ನು ಮಾಡಿಸಿ ಅವರ ಜೀವಿತದಲ್ಲಿ ಒಂದು ಸಂತೋಷ ಇರಲಿಲ್ಲ. ಯಾವಾಗಲೂ ಕಣ್ಣೀರು. ಅವರ ಕಣ್ಣೀರನ್ನು ಕಂಡ ದೇವರು ಅವರನ್ನು ಬಿಡಿಸಿದ್ದು ಮಾತ್ರ ಅಲ್ಲ, ಅವರಿಗೆ ವಿರುದ್ಧವಾಗಿ ಬಂದಂಥ ಅನೇಕ ಕಷ್ಟಗಳಿಂದ, ದುಃಖಗಳಿಂದ, ವೇದನೆಯಿಂದ, ಆಪತ್ತಿನಿಂದ ದೇವರು ಬಿಡಿಸುವುದನ್ನು ಕಾಣಲ್ಪಡ್ತೇವೆ. ಕೆಂಪು ಸಮುದ್ರದಿಂದ ಫಿಲಿಸ್ಟಿಯರ ದೇಶದ ಬಳಿಗೆ ಇರುವ ಸಮುದ್ರ, ಅಲ್ಲಿಂದ ಯೂಫ್ರೇಟಿಸ್ ನದಿ ಈ ಕಡೆ ಇರುವ ಎಲ್ಲ ಜನರು ಇವರಿಗೆ ಅಧೀನರಾಗುವರು. ಆ ನಿವಾಸಿಗಳಿಂದ ಇವರಿಗೆ ಯಾವ ತೊಂದರೆಯೂ ಆಗದಂತೆ ಪಾಲನೆ ದೊರೆಯುವುದೆಂದು ಅದೇ 31ನೇ ವಚನದಲ್ಲಿ ನಾವು ನೋಡ್ತೇವೆ. ಸೊ ಹಾಗಾದರೆ ದೇವರು ನಮ್ಮ ಜೊತೆಯಲ್ಲಿರುವಾಗ ಯಾವ ಜನರಿಂದಲೂ ಯಾರಿಂದಲೂ ಕೂಡ ಕೇಡು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರ ಬದಲಾಗಿ ಆಗದಂತೆ ಪಾಲನೆ ದೊರೆಯುವಂಥದ್ದಾಗಿದೆ. ಯಾರೆಲ್ಲ ನಿಮಗೆ ವಿರೋಧವಾಗಿ ನಿಲ್ತಾರೋ, ಯಾರೆಲ್ಲ ನಿಮ್ಮನ್ನು ದೂಷಿಸ್ತಾರೋ, ಯಾರೆಲ್ಲ ನಿಮಗೆ ಹಿಂಸಿಸ್ತಾರೋ, ದೇವರ ಬಳಿಯಲ್ಲಿ ನೀವು ಪ್ರಾರ್ಥಿಸುವುದಾದರೆ, ಆತನನ್ನು ಆಶ್ರಯಿಸಿಕೊಳ್ಳುವುದಾದರೆ ಖಂಡಿತವಾಗಿಯೂ ಆತನು ನಿಮ್ಮನ್ನು ನಡೆಸುವ ಆತನಾಗಿದ್ದಾನೆ. ವಿಧೇಯತ್ವವನ್ನು ನಾವು ತೋರಿಸಬೇಕು. ನಮ್ಮಲ್ಲಿ ಇವತ್ತು ವಿಧೇಯತ್ವ ಕಡಿಮೆ ಆಗಿದೆ. ನಮ್ಮ ಆಲೋಚನೆ, ನಮ್ಮ ಜ್ಞಾನ, ನಮ್ಮ ಒಂದು ಚಿಂತನೆಗಳಲ್ಲಿಯೇ ನಾವು ಹಾದು ಹೋಗ್ತೇವೆ. ದೇವರ ಚಿತ್ತ ಏನಿದೆ, ನನ್ನ ಜೀವಿತದಲ್ಲಿ ಏನಿಟ್ಟಿದ್ದಾರೆ, ದೇವರಿಗೆ ಇಷ್ಟಪಡುವುದನ್ನು ನಾನು ಮಾಡಬೇಕೆಂದು ಆಲೋಚಿಸುವವರು ಕಡಿಮೆ ಆಗಿದ್ದಾರೆ. ದೇವರಿಗೆ ನೀವು ವಿಧೇಯತೆಯನ್ನು ತೋರಿಸುವುದಾದರೆ ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವ ಆತನಾಗಿದ್ದಾನೆ. ದೇವರ ಆಶೀರ್ವಾದವನ್ನು ನೀವು ಹೊಂದಿಕೊಳ್ತೀರಾ. ದೇವರು ಕೊಡುವ ಆಶೀರ್ವಾದದ್ದು ಸಮಾಧಾನವಾದುದು, ನಿರಂತರವಾದುದು, ತಲೆಮಾರುಗಳಲ್ಲಿಯೂ ನೆಲೆಸುವಂಥದ್ದಾಗಿದೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ವಿಧೇಯತ್ವವು ಅತಿ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ದೇವರಿಗೂ ಮನುಷ್ಯರಿಗೂ ಇರುವ ನಡುವಿನ ನಂಟನ್ನು ಬಲಗೊಳಿಸುವಂಥದ್ದೇ ವಿಧೇಯತ್ವಕ್ಕೆ ಇರುವಂತಹ ಒಂದು ಶಕ್ತಿಯಾಗಿದೆ. ಈ ವಿಧೇಯತ್ವವು ದೇವರಿಗೂ ಮತ್ತು ಮನುಷ್ಯರಿಗಿರುವಂತಹ ಒಂದು ಸಂಬಂಧವನ್ನು ಹೆಚ್ಚಿಸುವಂಥದ್ದಾಗಿದೆ. ಯೇಸು ಸ್ವಾಮಿ ಉನ್ನತ ಲೋಕವನ್ನು ಬಿಟ್ಟು ದಾಸನ ರೂಪವನ್ನು ಧರಿಸಿ ಈ ಲೋಕಕ್ಕೆ ಇಳಿದು ಬಂದು ವಿಧೇಯತ್ವದ ಕಾರಣದಿಂದಲೇ ಆತನು ಈ ಲೋಕಕ್ಕೆ ಬಂದದ್ದು. ಆತನ ಮೇಲೆ ನಂಬಿಕೆ ಇಟ್ಟು ಆತನಿಗೆ ವಿಧೇಯರಾಗುವಾಗ ನಾವು ದೇವರ ಮಕ್ಕಳೆಂಬ ಪದವಿಯನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಯಾರಾದರೂ ಈ ಸಮಯದಲ್ಲಿ ನೀವು ಹೊಸದಾಗಿ ಯೇಸು ಕ್ರಿಸ್ತನ ಕುರಿತಾಗಿ ಕೇಳುವುದಾದರೆ, ನೀವು ಆತನ ಮೇಲೆ ನಂಬಿಕೆ ಇಡುವುದಾದರೆ, ಆತನನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸುವುದಾದರೆ ನೀವು ಆತನ ಮಕ್ಕಳಾಗುವಾಗ ಆತನು ನೀವು ಕೇಳಿದ್ದನ್ನು, ಆತನ ಇಷ್ಟಾನುಸಾರವಾಗಿ ಕೇಳಿದ್ದನ್ನು ಖಂಡಿತವಾಗಿಯೂ ಆತನು ಕೊಡುವ ಆತನಾಗಿದ್ದಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆತನು ನಮ್ಮ ಮೇಲಿಟ್ಟಿರುವಂಥ ಆಲೋಚನೆಗಳು, ಆತನು ನಮ್ಮ ಮೇಲಿಟ್ಟಿರುವ ಉದ್ದೇಶಗಳು ಅದು ಉನ್ನತವಾಗಿದೆ. ಹಾಗಾಗಿ ದೇವರೇ, ನಿನ್ನ ಉದ್ದೇಶ ನನ್ನ ಮೇಲೆ ಏನಿದೆಯೋ ಅದು ನೆರವೇರಲಿಕ್ಕೆ ನನಗೆ ದೇವರೇ ಪ್ರಾರ್ಥಿಸಲಿಕ್ಕೂ ಅದಕ್ಕೆ ವಿಧೇಯತೆ ತೋರಿಸಲಿಕ್ಕೂ ಮನಸ್ಸನ್ನು ಕೊಡು ಎಂದು ನಾವು ಪ್ರಾರ್ಥಿಸೋಣ. ದೇವರು ನಿಮ್ಮನ್ನು ಆಪತ್ತಿನಲ್ಲಿ ಕಾಪಾಡುವ ಆತನಾಗಿದ್ದಾನೆ. ರೋಗದ ಮಂಚದಲ್ಲಿ ಇವತ್ತು ನೀವು ಮಲಗಿರಬಹುದು. 38 ವರ್ಷಗಳ ಕಾಲದಿಂದಲೂ ರೋಗಿಯಾಗಿದ್ದ ವ್ಯಕ್ತಿಗೆ ದೇವರು ಅಲ್ಲಿ ಯೇಸು ಸ್ವಾಮಿ ರಕ್ಷಕನಾಗಿ ಅಲ್ಲಿ ಬರುವುದನ್ನು ನೋಡ್ತೇವೆ. ಅವನು ಕೊಳವನ್ನು ನಿರೀಕ್ಷಿಸ್ತಾ ಇದ್ದರು. 38 ವರ್ಷಗಳ ಕಾಲದಿಂದ ಆ ಕೊಳದಿಂದ ಉಕ್ಕುವ ನೀರಿನಲ್ಲೇ ನನಗೇನಾದರೂ ಅದ್ಭುತ ಬಿಡುಗಡೆ ದೊರೆಯುತ್ತದೆ ಎಂದು ನಿರೀಕ್ಷಿಸ್ತಾ ಇದ್ದನು. ಆದರೆ ಯೇಸು ಸ್ವಾಮಿಯು ಅಲ್ಲಿ ಹೋಗಿ ಅವನನ್ನು ಸ್ವಸ್ಥತೆ ಮಾಡಿ ಬಿಡುಗಡೆಯನ್ನು ಮಾಡಿದ್ದನ್ನು ನೋಡ್ತೇವೆ. ಅವನ ಜೀವಿತದಲ್ಲಿದ್ದಂತಹ ಆ ಕಾರ್ಯದಿಂದ ಬಿಡುಗಡೆಯನ್ನು ಕೊಡುವುದನ್ನು ಕಾಣಲ್ಪಡ್ತೇವೆ. ಎಷ್ಟೋ ಆಪತ್ತುಗಳು ದಾವೀದನ ಜೀವಿತದಲ್ಲಿ ಬರುವುದನ್ನು ನೋಡ್ತೇವೆ. ಆದರೆ ಎಲ್ಲ ಆಪತ್ತುಗಳಲ್ಲೂ ದೇವರು ಅವನಿಗೆ ಆಪತ್ ಬಾಂಧವನಾಗಿ ಅವನೆಲ್ಲ ಕಷ್ಟಗಳಿಂದ ಬಿಡಿಸಿ, ಅವನೆಲ್ಲ ವೇದನೆಗಳಿಂದ ಬಿಡಿಸಿ, ಅವನಿಗೆ ಪ್ರತಿ ವಿಷಯದಲ್ಲೂ ಜಯವನ್ನು ದೇವರು ಕೊಡ್ತಾ ಇದ್ರು. ಅದೇ ರೀತಿಯಾಗಿ ದೇವರು ಇಂದು ನಿಮಗೂ ಕೂಡ ಜಯವನ್ನು ಕೊಡುವ ಆತನಾಗಿದ್ದಾನೆ. ಯಾವುದೆಲ್ಲ ಆಪತ್ತುಗಳಲ್ಲಿದ್ದೀರಾ, ವೇದನೆಯಲ್ಲಿದ್ದೀರಾ, ದುಃಖದಲ್ಲಿದ್ದೀರಾ, ಕಷ್ಟದಲ್ಲಿದ್ದೀರಾ, ಹೆದರಬೇಡಿರಿ. ಯೇಸು ಕ್ರಿಸ್ತನು ನಿಮ್ಮ ಆಪತ್ ಬಾಂಧವನಾಗಿದ್ದಾನೆ. ಯೇಸು ಕ್ರಿಸ್ತನು ನಿಮ್ಮ ರಕ್ಷಕನಾಗಿದ್ದಾನೆ. ಯೇಸು ಕ್ರಿಸ್ತನು ನಿಮ್ಮ ವೈದ್ಯನಾಗಿದ್ದಾನೆ. ಯೇಸು ಕ್ರಿಸ್ತನು ಬಿಡುಗಡೆಯ ನಾಯಕನಾಗಿದ್ದಾನೆ. ಯೇಸು ಕ್ರಿಸ್ತನು ಮಾರ್ಗದರ್ಶಕನಾಗಿದ್ದಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗಾಗಿ ನಿಮಗಾಗಿ ಪ್ರಾಣ ಕೊಟ್ಟಂತಹ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಪ್ರಾಣ ಪ್ರಿಯನು ಯೇಸು ಸ್ವಾಮಿಯಾಗಿದ್ದಾನೆ. ನಿಮ್ಮನ್ನು ಪ್ರೀತಿಸ್ತೇನೆ ಅಂತ ಅನೇಕರು ಹೇಳಿ ಕೈಬಿಟ್ಟು ಹೋಗಿರುವಂಥ ಸಮಯದಲ್ಲಿ ಯೇಸು ಸ್ವಾಮಿಯು ನಿಮಗಾಗಿ ಪ್ರಾಣ ಕೊಟ್ಟಿದ್ದಾನೆ ಹಾಗೂ ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುವ ಆತನಾಗಿದ್ದಾನೆ. ಮತ್ತು ನಾವು ನೋಡುವುದಾದರೆ, ನಾವು ಯಾವಾಗ ವಿಧೇಯತೆಯನ್ನು ತೋರಿಸ್ತೇವೋ ದೇವರ ಪ್ರೀತಿಯು ನಮ್ಮ ಮೇಲೆ ಸುರಿಯುವಂಥದ್ದಾಗಿದೆ. ಕೀರ್ತನೆ 121ನೇ ಅಧ್ಯಾಯ 8ನೇ ವಚನ, ಅದೇ ರೀತಿಯಾಗಿ ಕೀರ್ತನೆ 91ನೇ ಅಧ್ಯಾಯ 23ನೇ ಅಧ್ಯಾಯ
139ನೇ ಅಧ್ಯಾಯಗಳನ್ನು ನೀವು ಓದುವಾಗ ದೇವರು ಸದಾಕಾಲವು ಇರುವಾತನು, ನಮ್ಮನ್ನು ಕಾಯುವಾತನು, ನಮ್ಮನ್ನು ಎಲ್ಲ ಕೇಡು ಬಂಧನಗಳಿಂದ ತಪ್ಪಿಸಿ ನಡೆಸುವಾತನಾಗಿದ್ದಾನೆ. ಈ ವಾಕ್ಯಗಳನ್ನು ನೀವು ಓದಿರಿ. ದೇವರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧನಾಗಿರುವ ದೇವರೇ, ಕೊಟ್ಟಂಥ ವಾಕ್ಯಗಳಿಗಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಈ ವಾಕ್ಯವನ್ನು ಕೇಳುವವರನ್ನ ಬಲಪಡಿಸು, ಆಶೀರ್ವದಿಸು. ಯಾರೆಲ್ಲ ಕಣ್ಣೀರು, ವೇದನೆ, ಕಷ್ಟದಲ್ಲಿ ಹಾದು ಹೋಗ್ತಾ ಇದ್ದಾರೋ, ವಿವಾಹ ಜೀವಿತದಲ್ಲಿ ತಡೆಯಾಗಿದೆ ಎಂದು ಕಣ್ಣೀರಿಡ್ತಾ ಇದ್ದಾರೋ, ಅವರನ್ನು ನೀನು ತಾನೇ ಮಾರ್ಗದರ್ಶಕನಾಗಿ ಅವರ ಆಪತ್ತುಗಳಿಂದ ಬಿಡಿಸಿ ಆಪತ್ ಬಾಂಧವನಾಗಿ ಅವರ ಜೀವಿತದಲ್ಲಿ ಕಾರ್ಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡ್ಕೊಳ್ತೀನಿ ತಂದೆಯೇ. ಆಮೇನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಗಾಡ್ ಬ್ಲೆಸ್ ಯು.